ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರತ್ನಂ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ರತ್ನಂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ರತ್ನಂ ಮೂವಿಯಲ್ಲಿ ವಿಶಾಲ್ ಅವರಾಗಿರ್ಬೋದು, ಮತ್ತು ಪ್ರಿಯಾ ಶರ್ಮಾ ಅವರಾಗಿರ್ಬೋದು, ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ರತ್ನಂ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ತೆಲುಗಿನಲ್ಲಿ ಕೂಡ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ರತ್ನಂ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ರತ್ನಂ ಮೂವಿಯು OTTಯಲ್ಲೂ ಕೂಡ ಲಭ್ಯವಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ರತ್ನಂ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ, ಈ ರತ್ನಂ ಮೂವಿಯಲ್ಲಿ ವಿಶಾಲ್ ಅವರು ಅವ್ರಿಗೆ ಅಮ್ಮ ಇರೋದಿಲ್ಲ, ಅಪ್ಪ ಇರೋದಿಲ್ಲ. ಅವರು ಒಂದು ಕೆಲಸದಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಅಂದರೆ ಅವ್ರದ್ದೇ ಆದ ಒಂದು ಅಂಗಡಿ ಇರುತ್ತೆ, ಅವ್ರದ್ದೇ ಆದ ಒಂದು ಬಿಸ್ನೆಸ್ ಇರುತ್ತೆ. ಆ ಬಿಸ್ನೆಸ್ಸಲ್ಲಿ ಇವ್ರು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಏನು ಮಾಡ್ತಾರೆ, ಹೀರೋಯಿನ್ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಗೈಸ್. ಹೀರೋಯಿನ್ ಎಂಟ್ರಿಯನ್ನು ಏನಕ್ಕಪ್ಪ ಕೊಡ್ತಾರೆ ಅಂತಾರೆ, ಹೀರೋಯಿನ್ಗೆ ಅವಳು ಹಳ್ಳಿಯವಳು, ಆದರೆ ಅವಳು ಸಿಟಿಗೆ ಎಕ್ಸಾಮ್ ಬರೋಕ್ಕೆ ಬಂದಿರ್ತಾಳೆ. ಆ ಸಿಟಿಗೆ ಎಕ್ಸಾಮ್ ಬರೋಕ್ಕೆ ಬಂದಿದ್ದಾಗ ಏನಾಗುತ್ತೆ ಅಂತಾರೆ, ವಿಶಾಲ್ ಆ ಥರ ಒಂದು ಫೋಟೋನ ಮಡಿಕೊಂಡಿರ್ತಾಳೆ. ಅಂದರೆ ಅವ್ರ ಅಮ್ಮನ ಫೋಟೋವನ್ನು ಮಡಿಕೊಂಡಿರ್ತಾಳೆ. ಅವಳನ್ನು ನೋಡಿದಾಗ ಏನಾಗುತ್ತೆ, ಅವ್ರ ಅಮ್ಮನ ರೀತಿ ಅವಳಿಗೆ ಜ್ಞಾಪನ ಆಗುತ್ತೆ. ಆ ಜ್ಞಾಪನ ಆದಾಗ ಏನಾಗುತ್ತೆ ಅಂತಂದರೆ, ಅವಳನ್ನು ಅಂತಾರೆ ಅಟ್ಯಾಕ್ ಮಾಡಿಕೊಂಡು ವಿಲನ್ಗಳೆಲ್ಲ ಅಟ್ಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ಏನಾಗುತ್ತೆ, ವಿಶಾಲ್ ಹೋಗಿ ಕಾಪಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅವರ ಮೆಂಬರ್ ಹತ್ರ ಮತ್ತು ಕಮ್ಯುನಿಸ್ಟ್ ಅಂತಾರೆ ಅವ್ರು ಕೆಲಸ ಮಾಡ್ತಿರೋ ಹತ್ರ ಹೇಳ್ತಾನೆ, ಈ ರೀತಿ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ, ಅವಳನ್ನು ನೋಡಿದ್ರೆ ಅಂತ ಕೂಡ ಎಲ್ಲನೂ ಹೇಳ್ದಾಗ ಏನಾಗುತ್ತೆ, ವಿಶಾಲ್ ಅವರು ಒಂದು ಎಮೋಷನ್ಗೆ ಹೋಗ್ತಾರೆ. ಅವಳು ಕೂಡ ವಿಶಾಲನ ಜೊತೆ ಇರ್ತಾಳೆ. ಅವ್ನಿಗೆ ಎಲ್ಲೇ ಹೋದ್ರು, ಅವಳು ಏನೇ ಮಾಡಿದ್ರು ಕೂಡ ವಿಶಾಲ್ ಅವರು ಜೊತೆಗೆ ಇರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ರತ್ನಂ ಮೂವಿಯಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ವಿಶಾಲ್ ಅವರಾಗಿರ್ಬೋದು, ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ರತ್ನಂ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳು ಕೂಡ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ರತ್ನಂ ಮೂವಿಯು ಒಂದು ಎಮೋಷನ್ ಮೂವಿಯಾಗಿ, ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯವಿದೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಲಾಸ್ಟಲ್ಲಿ ಕೂಡ ಇಬ್ಬರು ಕೂಡ ಒಂದಾಗ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.